ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ. ಇವತ್ತಿನ ವಿಡಿಯೋದಲ್ಲಿ ನಾವು 7th ಸ್ಟ್ಯಾಂಡರ್ಡ್ ಸೋಷಿಯಲ್ ಸ್ಟಡೀಸ್ ಮಿಡೀವಲ್ ಯುರೋಪ್ ಈ ಲೆಸನ್ನ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್ ಬಗ್ಗೆ ತಿಳಿಯೋಣ. ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ತುಂಬ ಇಂಟ್ರೆಸ್ಟಿಂಗ್ ಅಂತಂತ ಚಾಪ್ಟರ್ ಇದು. ಇಷ್ಟು ದಿನ ಯುರೋಪಿನರು ತಮ್ಮ ಪ್ರಪಂಚ ಸಣ್ಣದು, ತಾವು ಅಷ್ಟೇ ಸಣ್ಣ ಭೂಮಿಯಲ್ಲಿರೋದು, ಮುಂದೆ ಬೇರೆ ಲೋಕನೇ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅಂಥ ಯುರೋಪಿಯನರಿಗೆ ದೇಶ ದೊಡ್ಡದಾಗಿದೆ ಅನ್ನುವಂಥ ಪ್ರಜ್ಞೆ ಬಂದಿದ್ದು ಈ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸಿಂದ. ಸೊ ಈಗ ನೋಡೋಣ ಏನೆಲ್ಲ ಇದೆ ಇದರಲ್ಲಿ ಅಂತ. ವಾಟ್ ಈಸ್ ಮೆಂಟ್ ಬೈ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್? ಟೀಚರ್ ಹೇಳ್ತಾರೆ, ಟಿಲ್ ದ 15th century the Europeans were not aware of all the places in the world with the belief that the earth was flat. They carried on trade only up to the coastal areas of Europe. ಸೊ ಅಷ್ಟಂಕ ಏನಾಗಿತ್ತು ಅಂದರೆ, ಯುರೋಪಿನರಿಗೆ ತಮ್ಮ ದೇಶ ಸಣ್ಣಕ್ಕಿದೆ, ಚಪ್ಪಟೆ ಆಗಿದೆ, ಅಂದರೆ ಅದು ರೌಂಡ್ ಶೇಪ್ ಅಲ್ಲ, ರೌಂಡ್ ಶೇಪ್ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅದರಿಂದ ಅವರು ಏನು ಟ್ರೇಡ್ ಇದೆ, ವ್ಯಾಪಾರನಿದೆ, ಯುರೋಪಿಯನ್ ಕೋಸ್ಟಲ್ಲಿ ಇರೋ ತನಕ ಮಾತ್ರ ಮಾಡ್ತಾಯಿದ್ರು. ಆ ಕೋಸ್ಟ್ ಆದಮೇಲೆ, ಸಮುದ್ರ ಆದಮೇಲೆ ನೆಕ್ಸ್ಟ್ ಒಂದು ಲ್ಯಾಂಡ್ ಇದೆ ಅನ್ನೋದು ಅವರಿಗೆ ಗೊತ್ತಿರಲ್ಲ. ಗ್ರ್ಯಾಜುವಲಿ ದೇರ್ ಕ್ಯೂರಿಯಾಸಿಟಿ, desire for trade and adventurous spirit drove them to explore new lands on the earth. These are called geographical exploration. ಕ್ರಮೇಣ ಏನಾಗುತ್ತೆ, ಯುರೋಪಿಯನರಲ್ಲಿ ಕುತೂಹಲ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋಂಥ ಆಸೆ, ಜೊತೆಗೆ ಸಾಹಸ ಪ್ರವೃತ್ತಿ, ಇದೆಲ್ಲ ಅವ್ರನ್ನ ಏನು ಮಾಡುತ್ತೆ ಅಂದರೆ ಹೊಸ ಪ್ರಪಂಚವನ್ನು, ಹೊಸ ಲ್ಯಾಂಡನ್ನು ಕಂಡುಹಿಡೀಲಿಕ್ಕೆ ಸಹಾಯ ಮಾಡುತ್ತೆ. ಈ ಎಲ್ಲದನ್ನು ಸೇರಿಸಿ ಏನಂತ ಹೇಳ್ತಾರೆ, ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ಅಂತ ಹೇಳ್ತಾರೆ. The church leaders believed that the earth was flat and that there was a steep precipice at the edge of the earth. This was the reason navigators were afraid to undertake sea voyages. ಏನಕ್ಕೆ ಅಂದರೆ, ಆಗಿನ ಕಾಲದಲ್ಲಿ ಯುರೋಪ್ನ ಚರ್ಚ್ನಲ್ಲಿ ಏನು ನಂಬ್ತಾ ಇದ್ರು ಅಂದರೆ, ಭೂಮಿ ಚಪ್ಪಟೆ ಆಗಿದೆ, ಈ ಚಪ್ಪಟೆಯಾದ ಭೂಮಿಯ ಲಾಸ್ಟ್ ಎಡ್ಜ್ನಲ್ಲಿ ಪ್ರಪಾತ ಇದೆ, ಅಂದರೆ ಬಿದ್ದು ಹೋದರೆ ಎದ್ದು ಬರೋಕ್ಕಾಗಲ್ಲ ಅನ್ನೋಂಥ ಒಂದು ನಂಬಿಕೆ ಇರುತ್ತೆ. ಆದ್ದರಿಂದ ಏನಾಗುತ್ತೆ, ಈ ಸಮುದ್ರ ನಾವಿಕರೆಲ್ಲ ಹೆದರ್ತಾರೆ, ಸಿ ವೊಯೇಜ್ಗೆ ಅಂದರೆ ಸಮುದ್ರ ಯಾತ್ರೆ ಮಾಡಲಿಕ್ಕೆ ಹೆದರ್ತಿರ್ತಾರೆ. ಸೊ ವಾಟ್ ವೇರ್ ದ ರೀಸನ್ಸ್ ಫಾರ್ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್? ಸರಿ, ಮತ್ತು ಹೆಂಗೆ ಈ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ಇಷ್ಟು ಹೆದರ್ತಿದ್ದ ಜನಕ್ಕೆ ಮತ್ತೆ ಹೆಂಗೆ ಈ ಭೌಗೋಳಿಕ ಅನ್ವೇಷಣೆ ಮಾಡಬೇಕು ಅನಿಸುತ್ತೆ ಅಂತ ಕೇಳ್ತಾನೆ ಸಂತೋಷ್. ಟೀಚರ್, ದ ರೀಸನ್ಸ್ ಫಾರ್ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್ ವೇರ್ ಆಸ್ ಫಾಲೋಸ್. ತುಂಬ ರೀಸನ್ಸ್ ಇದೆ. ಒಂದು ರೀಸನಿಂದ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ಮಾಡಿದ್ದಲ್ಲ, ತುಂಬ ರೀಸನ್ಸ್ ಇದೆ. ಒಂದಾದ್ಮೇಲೆ ಒಂದು ನೋಡೋಣ ಅಂತ ಟೀಚರ್ ಹೇಳ್ತಾರೆ. ನೋಡೋಣ. ಅಟ್ಯಾಕ್ ಆನ್ ಸಿಟಿ ಆಫ್ ಕಾನ್ಸ್ಟಂಟಿನೋಪಲ್. ನಿಮಗೆ ಆಲ್ರೆಡಿ ಈ ಟಾಪಿಕ್ ಗೊತ್ತಿದೆ. In 1453 CE, the Turks occupied the city of Constantinople. They brought in obstacles to trade of Europeans that used to take place through this city. Hence, it became imperative for the Europeans to discover a new sea route to Eastern Asian countries. So, 1453ನಲ್ಲಿ ಏನಾಗುತ್ತೆ, ಟರ್ಕ್ಸ್ ಕಾನ್ಸ್ಟಂಟಿನೋಪಲ್ನ ಕ್ಯಾಪ್ಚರ್ ಮಾಡಿದ ಮೇಲೆ ಅಲ್ಲಿ ಟ್ರೇಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅಂದರೆ ವ್ಯಾಪಾರ ಮಾಡೋಕ್ಕೆ ಕಷ್ಟ ಆಗುತ್ತೆ. ಟರ್ಕ್ ಏನು ಮಾಡ್ತಾರೆ, ತುಂಬ ಟ್ಯಾಕ್ಸ್ ಹಾಕ್ತಾರೆ. ಅದರಿಂದ ಅವರಿಗೆ ಏಷ್ಯನ್ ಗೂಡ್ಸ್ ಏನು ಸಿಗ್ತಾ ಇರಲ್ಲ. ಅದಕ್ಕೋಸ್ಕರ ಅವ್ರಿಗೆ ಏಷ್ಯನ್ ಗೂಡ್ಸ್ ಸಿಗ್ಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಟ್ರೇಡ್ಗೆ ಅಂದರೆ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ಮಾಡೋಕ್ಕೆ ರೆಡಿ ಆಗ್ತಾರೆ. ನೆಕ್ಸ್ಟ್, ದ ರಿಪೋರ್ಟ್ ಆಫ್ ಮಾರ್ಕೋ ಪೋಲೋ. Marco Polo, who had visited the Asian countries, India, China, had reported that Asian countries were very wealthy. This account stimulated the interest of European traders towards geographical exploration. ಈ ಮಾರ್ಕೋ ಪೋಲೋ ಅನ್ನೋಂಥ ಒಬ್ಬ ನಾವಿಕ ಏನು ಮಾಡ್ತಾನೆ, ಅವನು ಏಷ್ಯನ್ ಕಂಟ್ರೀಸ್ ವಿಸಿಟ್ ಮಾಡಿರ್ತಾನೆ. ಅವನು ಅದು ಮೇಯ್ನಾಗಿ ಇಂಡಿಯಾ ಮತ್ತು ಚೈನಾನ ವಿಸಿಟ್ ಮಾಡಿದ ಮೇಲೆ ಅವನ ಬುಕ್ಕಲ್ಲಿ, ಡೈರಿನಲ್ಲಿ ಬರೆದಿರ್ತಾನೆ ಏನಂತ, ಏಷ್ಯನ್ ಕಂಟ್ರೀಸು ತುಂಬ ಶ್ರೀಮಂತ ರಾಜ್ಯಗಳು ಶ್ರೀಮಂತ ದೇಶಗಳು ಅಂತ ಬರೆದಿರ್ತಾನೆ. ಏಷ್ಯಾದ ದೇಶಗಳು ತುಂಬ ಶ್ರೀಮಂತ ರಾಷ್ಟ್ರಗಳು ಅಂತ ಅವನು ಬರೆದಿರ್ತಾನೆ. ಇದು ಏನಾಗುತ್ತೆ ಅಂದರೆ, ಯುರೋಪಿನ ವರ್ತಕರಿಗೆ ಅಥವಾ ಟ್ರೇಡರ್ಸಿಗೆ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ಮಾಡಬೇಕು ಅಂದರೆ, ಅಲ್ಲಿಗೆ ಹೋಗಿ ರೀಚ್ ಆಗಿ ನಾವು ಅಲ್ಲಿಂದ ಸ್ವತ್ತನ್ನು ಅಥವಾ ನಾವು ಅಲ್ಲಿ ಹೋಗಿ ಏಷ್ಯನ್ ಕಂಟ್ರೀಸಿಗೆ ಹೋಗಿ ಅಲ್ಲಿಯ ಸಂಪತ್ತನ್ನು ತೊಗೊಂಬರಬೇಕು ಅನ್ನೋವಂಥ ಆಸೆ ಬರುತ್ತೆ.
ಡಿಮ್ಯಾಂಡ್ ಫಾರ್ ಏಷ್ಯನ್ ಗೂಡ್ಸ್. ದೇರ್ ವೇರ್ ಎ ಗ್ರೇಟ್ ಡಿಮ್ಯಾಂಡ್ ಫಾರ್ ಏಷ್ಯನ್ ಗೂಡ್ಸ್ ಆ್ಯಂಡ್ ಸ್ಪೈಸಸ್ ಇನ್ ಯುರೋಪ್. ಯುರೋಪ್ನಲ್ಲಿ ಈ ಏಷ್ಯಾದ ವಸ್ತುಗಳಿಗೆ ಬಹಳ ಬೇಡಿಕೆ ಇರುತ್ತೆ. ಅದು ಹೆಚ್ಚಾಗಿ ಸಾಂಬಾರು ಪದಾರ್ಥಗಳಿಗೆ ಬಹಳ ಬೇಡಿಕೆ ಇರುತ್ತೆ. ಇಷ್ಟು ವರ್ಷ ಏನಾಗ್ತಿತ್ತು ಅಂದರೆ ಈ ಎಲ್ಲ ವಸ್ತುಗಳು ಕಾನ್ಸ್ಟಂಟಿನೋಪಲ್ ಮಾರಕವಾಗಿ ಯುರೋಪಿಗೆ ಬರ್ತಾ ಇತ್ತು. ಆದರೆ ಇವಾಗ ಅಲ್ಲಿ ಸ್ಟಾಪ್ ಮಾಡಿದ್ರಿಂದ ಅವರಿಗೆ ಆ ಪದಾರ್ಥಗಳೊಂದು ಸಿಗ್ತಾ ಇರಲ್ಲ. ದ ಇಂಡಿಯನ್ ಪ್ರಾಡಕ್ಟ್ಸ್ ದಟ್ ವೇರ್ ಇನ್ ಡಿಮ್ಯಾಂಡ್ ಇನ್ ಯುರೋಪ್ ವೇರ್ ಸ್ಯಾಫ್ರನ್, ಟೀಕ್, ಕಾಟನ್, ಕ್ಲಾತ್, ಟ್ಯಾಮರಿನ್, ಬ್ಲ್ಯಾಕ್ ಪೆಪ್ಪರ್, ಕ್ಲೋವ್ಸ್, ಸಿನಮನ್, ಸ್ಯಾಂಡಲ್, ಮಸ್ಕ್, ಕಾರ್ಡಮಮ್, ಡೈಮಂಡ್ ಆ್ಯಂಡ್ ನಟ್ಮಗ್. ಈ ಎಲ್ಲ ವಸ್ತುಗಳಿಗೆ ಯುರೋಪ್ನಲ್ಲಿ ತುಂಬ ಬೇಡಿಕೆ ಇರುತ್ತೆ. ಆದರೆ ಇದೆಲ್ಲ ವಸ್ತುಗಳು ಬರ್ತಾ ಇದ್ದ ಮಾರ್ಗ ಕ್ಲೋಸ್ ಆದ್ದರಿಂದ ಏನಾಗುತ್ತೆ, ಹೊಸ ಮಾರ್ಗ ಹೆಂಗಾದರೂ ಕಂಡು ಹಿಡಿದು ಈ ಎಲ್ಲ ವಸ್ತುಗಳು ಮತ್ತೆ ನಾವು ಪಡ್ಕೊಬೇಕು ಅನ್ನೋಂಥ ಆಸೆ ಬರುತ್ತೆ ಯುರೋಪಿಯನರಿಗೆ. ನೆಕ್ಸ್ಟ್, scientific invention. The new scientific inventions of compass, astrolabes and huge ships called caravel proved to be a boon to the navigators engaged in sea voyages. ಅದೇ ಸಮಯದಲ್ಲಿ ಸೈಂಟಿಫಿಕ್ ಇನ್ವೆನ್ಷನ್ಸ್ ಆಗ್ತಾ ಇರುತ್ತೆ. ಯಾಕೆ ಅಂದರೆ 16th and 15th ಸೆಂಚುರಿನಲ್ಲಿ ಯುರೋಪ್ನಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಕೂಡ ಆಗುತ್ತೆ. ಅವರು ಕಾಂಪಸ್ ಅಂದರೆ ದಿಕ್ಸೂಚಿ, ಆಸ್ಟ್ರೋಲಾಬ್ ಅಂದರೆ ನಕ್ಷತ್ರವನ್ನು ಕಂಡುಹಿಡಿಯುವಂಥ ಒಂದು ಸಾಧನ, ಅದೇ ರೀತಿಯಲ್ಲಿ ದೊಡ್ಡ ಶಿಪ್ಗಳು ಬೆಳವಣಿಗೆ ಆಗುತ್ತೆ. ಇದೆಲ್ಲ ಆದ್ದರಿಂದ ನಾವಿಗೇಟರ್ಸ್ ಅಂದರೆ ಸಮುದ್ರ ಯಾತ್ರಿಕರಿಗೆ ಸಮುದ್ರ ಯಾತ್ರೆ ಮಾಡಬೇಕು, ಹೊಸ ಪ್ಲೇಸ್ನ ಕಂಡುಹಿಡಿಬೋದು ಅನ್ನೋದಕ್ಕೆ ಒಂದು ಸ್ಫೂರ್ತಿಯಾಗತ್ತೆ. Religious motivation. The Christian missionaries started looking towards Asia and Africa for the propagation of their religion. ಇದಾದಮೇಲೆ ಇನ್ನೊಂದು ಕಾರಣ ಏನಾಗುತ್ತೆ ಅಂದರೆ ಧಾರ್ಮಿಕ ಪ್ರಚಾರ, ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಕ್ರಿಶ್ಚಿಯನ್ ಮಿಷನರೀಸ್ ಕಾಯ್ತಾ ಇರ್ತಾರೆ. ಅವರು ಮಿಷನರೀಸು ತಮ್ಮ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತ ಅವರಲ್ಲಿ ಆಸೆ ಇರುತ್ತೆ. ಅದನ್ನು ಮಾಡಲಿಕ್ಕೆ ಅವರು ಏಷ್ಯಾ ಮತ್ತು ಆಫ್ರಿಕಾನ ಟಾರ್ಗೆಟ್ ಮಾಡಿರ್ತಾರೆ. ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಈ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರುತ್ತೆ. Who was the first navigator to undertake an adventure of the sea voyage? ಸೊ ಈಗ ಕೇಳ್ತಾರೆ, ಸರಿ ಇಷ್ಟೆಲ್ಲ ಕಾರಣಗಳು ಗೊತ್ತಾಯಿತು, ಯಾರು ಫಸ್ಟ್ ನ್ಯಾವಿಗೇಷನ್ ಮಾಡಿದವರು, ಸಮುದ್ರ ಯಾತ್ರೆ ಫಸ್ಟ್ ಕೈಗೊಂಡಿದ್ದು ಯಾರು ಅಂತ ಟೀಚರ್ ಆವಾಗ ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ದ ಪೋರ್ಚುಗೀಸ್ were the first to undertake sea voyage. It was the Portuguese prince Henry's strong desire to find out a new sea route to India and China. He established a navy school for the purpose. Hence, he was popularly known as Henry the Navigator. His encouragement proved an inspiration for explorations. ಸೊ ಫಸ್ಟು ಸಮುದ್ರ ಯಾತ್ರೆ ಮಾಡಿದವರು ಅಂದರೆ ಪೋರ್ಚುಗೀಸ್. ಈ ಪೋರ್ಚುಗೀಸ್ನ ಒಬ್ಬ ಪ್ರಿನ್ಸ್ ಅಂದರೆ ರಾಜ್ಕುಮಾರ ಇರ್ತಾನೆ, ಅವನ ಹೆಸರು ಹೆನ್ರಿ. ಈ ಹೆನ್ರಿಗೆ ತುಂಬ ಆಸೆ ಇದ್ದಿದ್ದೇನೆಂದರೆ ಇಂಡಿಯಾ ಮತ್ತು ಚೈನಾಗೆ ಹೊಸ ಸೀ ರೂಟ್ನ ಫೈಂಡ್ ಔಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವನು ನೇವಿ ಸ್ಕೂಲ್ನ ಎಸ್ಟಾಬ್ಲಿಷ್ ಮಾಡ್ತಾನೆ, ಅಂದರೆ ಸಮುದ್ರ ಯಾತ್ರೆಯನ್ನು ಕಲೀಲಿಕ್ಕಿರುವಂಥ ಸ್ಕೂಲ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಅಲ್ಲಿ ಅವನು ಅದರಿಂದ ಹಾಗೆ ಮಾಡಿದ್ರಿಂದ ಅವನನ್ನು ಹೆನ್ರಿ ದ ನ್ಯಾವಿಗೇಟರ್ ಅಂತ ಕರೀತಾ ಇರ್ತಾರೆ. ಇದಲ್ಲದೆ ಇವನು ಎಲ್ಲರಿಗೂ ಇನ್ಸ್ಪೈರ್ ಮಾಡ್ತಿರ್ತಾನೆ, ಅಂದರೆ ಪ್ರೋತ್ಸಾಹ ಮಾಡ್ತಿದ್ದಾನೆ, ಎಕ್ಸ್ಪ್ಲೋರೇಷನ್ ಮಾಡಿ ಹೊಸ ಜಾಗನ ಹೊಸ ಭೂಮಿನ ಕಂಡುಹಿಡಿಯಲಿ ಅಂತ ಅವನು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇರ್ತಾನೆ. ಹೆನ್ರಿ ವಾಸ್ ದ ಫೌಂಡರ್ ಆಫ್ ಸ್ಕೂಲ್ ಆಫ್ ನ್ಯಾವಿಗೇಷನ್. ಈ ಹೆನ್ರಿ ಏನಿದ್ದಾರೆ, ಪ್ರಿನ್ಸ್ ಹೆನ್ರಿ ಏನಿದ್ದಾರೆ, ಅವರು ಸ್ಕೂಲ್ ಆಫ್ ನ್ಯಾವಿಗೇಷನ್ ಅನ್ನುವಂಥ ಒಂದು ಸ್ಕೂಲ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಎವ್ರಿ ಇಯರ್ ಸ್ಟೂಡೆಂಟ್ಸ್ ಆಫ್ ದ ಸ್ಕೂಲ್ ಯೂಸ್ ಟು ಗೋ ಆನ್ ಎ ವೊಯೇಜ್ ಅಲಾಂಗ್ ದ ವೆಸ್ಟ್ ಕೋಸ್ಟ್ ಆಫ್ ಆಫ್ರಿಕಾ. ಇವರೇನು ಮಾಡ್ತಾರೆ, ಪ್ರತಿ ವರ್ಷ ವೆಸ್ಟ್ ಕೋಸ್ಟ್ ಆಫ್ ಆಫ್ರಿಕಾಕ್ಕೆ ಸ್ಕೂಲಿಂದ ವೊಯೇಜ್ ಹೋಗ್ತಾರೆ. ಅಂದರೆ ನೀವೆಲ್ಲ ಟ್ರಿಪ್ ಹೋಗೋಕ್ಕೆ ಅವರು ವೊಯೇಜ್ ಹೋಗ್ತಾಯಿದ್ರು, ಅಂದರೆ ಸಮುದ್ರ ಯಾತ್ರೆ ಮಾಡ್ತಾಯಿದ್ರು. ಬೈ ದ early part of 16th century, sailors had gathered sufficient information about winds, waves and sea tides. So ಈಗ 100 ಇಯರ್ಸ್ನಿಂದ ಅವ್ರು ಆಲ್ಮೋಸ್ಟ್ ಏನು ಕಲಿತಿರ್ತಾರೆ ಅಂದರೆ ಯಾವ ರೀತಿ ವಿಂಡ್ ಬೀಳಿಸುತ್ತೆ, ಗಾಳಿ ಹೇಗೆ ಬೀಸುತ್ತೆ, ಅಥವಾ ಸಮುದ್ರದ ಅಲೆಗಳು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಅವರು ಕಲ್ತಿರ್ತಾರೆ. ಆದ್ದರಿಂದ ಅವರಿಗೆ ವೊಯೇಜ್ ಮಾಡಲಿಕ್ಕೆ, ಮುಂದಿನ ವೊಯೇಜ್ಗಳು ಮಾಡಲಿಕ್ಕೆ, ಅಂದರೆ ಸಿ ವೊಯೇಜ್ ಅಂದರೆ ಸಮುದ್ರ ಯಾತ್ರೆ ಮಾಡಲಿಕ್ಕೆ ಅದು ತುಂಬ ಯೂಸ್ ಆಗುತ್ತೆ. ಮೆನಿ ಇಂಪಾರ್ಟೆಂಟ್ ಯುರೋಪಿಯನ್ ಸೇಲರ್ಸ್, ಆಸ್ಟ್ರೋನಮರ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ವೆಸ್ ಎಂಗೇಜ್ ಇನ್ ಕಂಪೆಲ್ಲಿಂಗ್ ಇನ್ಫಾರ್ಮೇಷನ್ ಫಾರ್ ದ ಸ್ಕೂಲ್. ಇವರು
ಬರೀ ಸ್ಕೂಲ್ನಲ್ಲಿ ಅವ್ರು ಹೋಗಿ ಕಲ್ತಿರೋದು ಮಾತ್ರ ಅಲ್ಲದೆ ತುಂಬ ಜನ ಬೇರೆ ನಾವಿಕರು, ಅದೇ ರೀತಿಯಲ್ಲಿ ಖಗೋಳಶಾಸ್ತ್ರಜ್ಞರು ಮತ್ತು ಭೂಮಿಯ ಬಗ್ಗೆ ಅಧ್ಯಯನ ಮಾಡೋರು, ಇವರೆಲ್ಲರದ್ದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಈ ಸ್ಕೂಲ್ ರನ್ ಆಗ್ತಾ ಇರುತ್ತೆ. ವಿಚ್ ಆರ್ ದ ಲ್ಯಾಂಡ್ ಏರಿಯಾಸ್ ಡಿಸ್ಕವರ್ಡ್ ಬೈ ನ್ಯಾವಿಗೇಟರ್ಸ್. ಸರಿ, ಹಾಗಾದರೆ ನ್ಯಾವಿಗೇಟರ್ಸ್ ಯಾವುದೆಲ್ಲ ಲ್ಯಾಂಡ್ನ ಫೈಂಡ್ ಔಟ್ ಮಾಡಿದ್ರು? ಓಕೆ, ಹಾಗಾದರೆ ಇವತ್ತಿನ ಲೆಸನ್ ಇಲ್ಲಿಗೆ ಮುಗಿಸೋಣ. ನಾಳಿನ ಲೆಸನಲ್ಲಿ ನಾವು ಯಾವುದೆಲ್ಲ ಹೊಸ ಲ್ಯಾಂಡನ್ನು ಡಿಸ್ಕವರ್ ಮಾಡಿದ್ರು, ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ನೋಟ್ಸ್ ಬೇಕು, ಯಾವ ಲೆಸನ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.